ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಸಿಎಂ ಸಿದ್ದರಾಮಯ್ಯ ಸವಾಲು ಹಾಕಿದ್ದಾರೆ. ಒಂದೇ ವೇದಿಕೆಯಲ್ಲಿ ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಸಿಎಂ ಸಿದ್ದರಾಮಯ್ಯ ನಿರ್ಮಲಾ ಸೀತಾರಾಮನ್ರಿಗೆ ಸವಾಲು ಹಾಕಿದ್ದಾರೆ. ಅಷ್ಟೇ ಅಲ್ಲ, ತಾಯಿ ಯಾಕಮ್ಮ ಸುಳ್ಳು ಹೇಳ್ತಾ ಇದ್ದೀರಿ, ಬರಗಾಲದ ₹1 ಕೂಡ ಬಿಡುಗಡೆ ಮಾಡಿದ್ಯಾ ತಾಯಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರಧಾನಿ ಮೋದಿ ಪ್ರತಾಪ್ ಸಿಂಹ ವಿರುದ್ಧ ಕೂಡ ಇದೇ ಸಂದರ್ಭದಲ್ಲಿ ಸಿಎಂ ವಾಗ್ದಾಳಿ ನಡೆಸಿದ್ದಾರೆ. ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ದ್ರೋಹ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ವಚನಗಳನ್ನು ಈಡೇರಿಸಿದ್ದೇವೆ. ನಾನು ಇದನ್ನ ಯಾವುದೇ ವೇದಿಕೆ ಮೇಲೆ ಅನೇಕ ಸಾರಿ ಕರೆದಿದ್ದೀನಿ, ಬನ್ನಿ ಒಂದೇ ವೇದಿಕೆಗೆ ಚರ್ಚೆ ಮಾಡೋಣ. ಮೊನ್ನೆ ನಿರ್ಮಲಾ ಸೀತಾರಾಮನ್ ಬಂದಿದ್ರು ಇಲ್ಲಿಗೆ, ಮೈಸೂರಿನಲ್ಲಿ ಎಂತೆದೋ ಫೋರಂ, ಇಂಟೆಲೆಕ್ಚುಯಲ್ಸ್ ಫೋರಂ. ನಾನು ಕೇಳ್ತೀನಿ, ಈಗಾಗಲೇ ನಮ್ಮ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ, ಒಂದೇ ವೇದಿಕೆ ಬರೀ ಎಷ್ಟು ಸುಳ್ಳು ಹೇಳೋದು, ಒಂದೇ ವೇದಿಕೆ ಮೇಲೆ ಬರೀ ಚರ್ಚೆ ಮಾಡೋಣ. ಲೆಟ್ ದಿ ಪೀಪಲ್ ನೋ ವಾಟ್ ಈಸ್ ದಿ ಟ್ರೂತ್, ವಾಟ್ ಈಸ್ ನಾಟ್ ದಿ ಟ್ರೂತ್ ಗೊತ್ತಾಗಲಿ. ಎಲ್ಲ ಕರ್ನಾಟಕಕ್ಕೆ ಎಲ್ಲ ಏನೂ ಕೊಡಬೇಕಾಗಿಲ್ಲ, ಎಲ್ಲನೂ ಕೊಟ್ಬಿಟ್ಟಿದ್ದೇವೆ. ನಾವು ದುಡ್ಡು ಕೇಳ್ತಾ ಇರೋದು ಗ್ಯಾರಂಟಿಗಳಿಗೆ ಒಂದು ಪೈಸೆನೂ ಕೊಡಬೇಡಮ್ಮ, ಗ್ಯಾರಂಟಿಗಳಿಗೆ ಒಂದು ಪೈಸೆನೂ ಕೊಡಬೇಡಮ್ಮ. ನರೇಂದ್ರ ಮೋದಿಜಿ ಒಂದು ಪೈಸೆನೂ ಕೊಡಬೇಡಿ ಗ್ಯಾರಂಟಿಗಳಿಗೆ. ಈ ವರ್ಷ 23-24ನೇ ವರ್ಷ 36,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೇವೆ. ಒಂದು ಪೈಸಾ ಕೇಂದ್ರದಿಂದ ಕೇಳಿಲ್ಲ. ಸುಳ್ಳು ಹೇಳೋದು ಬಿಜೆಪಿಯವರು ಹೆಂಗೆ ಅಂತಂದ್ರೆ, ಆ ನರೇಂದ್ರ ಮೋದಿ ಅವರು ಕಾಗೆ ಬೆಳಗಿದೆ ಅಂದ್ರೆ ಬೆಳಗಿದೆ ಅನ್ನೋದು, ನಾಯಿಗೆ ಬಾಲನೇ ಇಲ್ಲ ಅಂದ್ರೆ ಬಾಲ ಇಲ್ಲ ಅಂತ ಅನ್ನೋದು. ಇಲ್ಲಿ ಬಿಜೆಪಿಯವರು ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ ಅದಕ್ಕೆ ತಮಟೆ ಹೊಡೆಯೋದು. ನಾನು ಕೇಳ್ತೀನಿ ನಿರ್ಮಲಾ ಸೀತಾರಾಮನ್ ಅವರಿಗೆ, ಮಿಸಸ್ ನಿರ್ಮಲಾ ಸೀತಾರಾಮನ್, ನಿಮ್ಮ ಬಜೆಟ್ ನಲ್ಲಿ ಏನ್ ಹೇಳಿದ್ರಿ? 2023-24 ಬಜೆಟ್ ನಲ್ಲಿ ಏನ್ ಹೇಳಿದ್ರಿ? ಅವರು ಬಜೆಟ್ ನಲ್ಲಿ ಹೇಳಿದ್ರು, ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್ ಆರ್ ನಾಟ್? ನಾನು ಇವತ್ತು ಬಜೆಟ್ ಪುಸ್ತಕ ತಗೊಬಂದಿಲ್ಲ. ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಬಜೆಟ್ ನಲ್ಲಿ ಏನ್ ಘೋಷಣೆ ಮಾಡಿದ್ದಾರೆ, 5,300 ಕೋಟಿ ರೂಪಾಯಿಯನ್ನ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಈ ವರ್ಷ 23-24 ಮುಗೀತಾ ಬಂತು, ಮಾರ್ಚ್. ಇನ್ನೆಷ್ಟು ದಿನ ಇದೆಯಪ್ಪ? ಇವತ್ತೆಷ್ಟು? ಈ ವರ್ಷ ಒಂದೇ ಒಂದು ಪೈಸೆ ಬಂದಿಲ್ಲ. ನಿರ್ಮಲಾ ಸೀತಾರಾಮನ್ ಅವರೇ, ಇದು ಸುಳ್ಳ ನಿಜವಲ್ಲ? ನೀವೇನಾದ್ರು ದೇವ್ರ ಮೇಲೆ ನಂಬಿಕೆ ಇದ್ರೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿ ನೋಡೋಣ. ನಾನು ದೇವ್ರ ಮೇಲೆ ಪ್ರಮಾಣ ಮಾಡೋದನ್ನ ಮಾಡಲ್ಲ ನಾನು ಯಾವಾಗಲೂ ಕೂಡ. ಆದರೂ ಸತ್ಯ ಹೇಳ್ತಾ ಇದ್ದೀನಿ, ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಓದಿದಾರಲ್ಲ, ಅದನ್ನು ಬೇಕಾದ್ರೆ ನಿಮ್ಮ ಮುಂದೆ ಅದನ್ನ ಪ್ರದರ್ಶನ ಮಾಡ್ತೇನೆ. ನಾನು 5,300 ಕೋಟಿ ಕೊಡ್ತೀವಿ ಅಂದ್ಬಿಟ್ಟು ₹1 ಕೊಡ್ಲಿಲ್ಲ. ಮಿಸಸ್ ನಿರ್ಮಲಾ ಸೀತಾರಾಮನ್ 5 ತಿಂಗಳಾಯ್ತು, 18,171 ಕೋಟಿ ಬರಗಾಲಕ್ಕೆ ದುಡ್ಡು ಕೇಳಿ ಮೆಮೊರಾಂಡಮ್ 3 ಮೆಮೊರಾಂಡಮ್ಗಳನ್ನು ಕೊಟ್ಟು 5 ತಿಂಗಳಾಯ್ತು. ಬರೀ ಪ್ರಲಾಪ. ಪ್ರತಾಪ್ ಸಿಂಹ ಅಲ್ಲ, ಪ್ರಲಾಪ. ಸತ್ಯ ಇಲ್ಲ. ನಾವು ಮಾಡದಂತ ಕೆಲಸಗಳನ್ನೆಲ್ಲ ನಾನು ಮಾಡಿದೆ. ಬೆಂಗಳೂರಿನಲ್ಲಿ ಜಯದೇವ ಹಾಸ್ಪಿಟಲ್ ತಂದವರು ಯಾರು? ಏನಪ್ಪ
ಮಕ್ಕಳ ಮತ್ತು ಆಸ್ಪತ್ರೆ ತಂದವ್ರು, ಮಕ್ಕಳ ಆಸ್ಪತ್ರೆ ತಗೊಂಡ್ಬಂದವ್ರು ಯಾರು? ಮೈಸೂರು ಬೆಂಗಳೂರು ಕಾರಿಡಾರ್ ಮಾಡಿದವ್ರು ಯಾರು? ಬೆಂಗಳೂರಿನ ಮೈಸೂರಿನ ಡಿಸ್ಟಿಕ್ ಆಸ್ಪತ್ರೆ ಮಾಡಿದವ್ರು ಯಾರು? ಮಾರ್ನಿಸ್ ಕಾಲೇಜ್ ಮಾಡಿದವ್ರು ಯಾರು? ಮಾರ್ನಿಸ್ ಕಾಲೇಜ್ ಹಾಸ್ಟೆಲ್ ಮಾಡಿದವ್ರು ಯಾರು? DC ಆಫೀಸ್ ಕಟ್ಟಿದವ್ರು ಯಾರು? ನೀ ಏನ್ ಮಾಡಿದ್ಯಪ್ಪ? ಏನ್ ಮಾಡಿದ್ದೀರಿ? ಬಿಜೆಪಿಯವರು ಏನ್ ಮಾಡಿದ್ದಾರೆ? ಏನು ಮಾಡಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.